ನವ ವಿವಾಹಿತೆ ಗಾನವಿ ಸುಸೈಡ್ ಮಾಡಿಕೊಂಡ್ರು. ಆ ನಂತರದಲ್ಲಿ ಪತಿ ಸೂರಜ್ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಮತ್ತು ಅವರ ತಾಯಿಗೆ ತಪ್ಪಿನ ಅರಿವಾಗಿದೆ ಅಂತ ಗಾನವಿ ತಾಯಿ ಈಗ ಮಾತಾಡಿದ್ದಾರೆ. ತಪ್ಪಿನ ಅರಿವಾದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವ್ರು ಏನ್ ತಪ್ಪು ಮಾಡಿದ್ರು ಅವ್ರಿಗೆ ಅದರ ಅರಿವಾಗಿದೆ ಅಂತ ಬೆಂಗಳೂರಿನಲ್ಲಿ ಗಾನವಿ ತಾಯಿ ರುಕ್ಮಿಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮಗಳು ಯಾರನ್ನು ಪ್ರೀತಿ ಮಾಡಿರಲಿಲ್ಲ, ಅವರು ಹೇಳುವಂತ ರೀತಿಯಲ್ಲಿ ಯಾವುದೂ ಇರಲಿಲ್ಲ, ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಂತ ಗಾನವಿ ತಾಯಿ ಈಗ ಹೇಳಿರೋದು. ಪ್ರೀತಿ ಮಾಡಿದ್ರೆ ಇವ್ರ ಜೊತೆ ಯಾಕೆ ಮದುವೆ ಮಾಡಿಸ್ತಾ ಇದ್ವಿ, ಬ್ಲಾಕ್ ಮೇಲ್ ಮಾಡಿ ಮನೇಲಿ ಇಟ್ಕೊಂಡಿದ್ರು. ಮದುವೆ ಆಗಿರೋದು 1.5 ತಿಂಗಳಷ್ಟೇ, 2 ತಿಂಗಳು ಹತ್ತಿದ್ದೇನೆ ಅಮ್ಮ ಅಂತ ಆಕೆ ಹೇಳ್ತಾ ಇದ್ಲು. ಆದ್ರೂ ನಾವು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ, ಆದ್ರೆ ಈ ರೀತಿ ಆಗಿದೆ. ಅವರಿಬ್ಬರಿಗೂ ಕೂಡ ಅವರ ತಪ್ಪಿನ ಅರಿವಾಗಿದೆ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಗಾನವಿ ತಾಯಿ ಈಗ ಹೇಳಿರೋದು. ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಓಡ ಹೋಗ್ತಾ ಇದ್ರು, ಯಾಕೆ ತಲೆ ಮರೆಸ್ಕೊಳ್ತಾ ಇದ್ರು ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಗಾನವಿ ತಾಯಿ ರುಕ್ಮಿಣಿ. ಸೂರಜ್ ಕುಟುಂಬಸ್ಥರು ಯಾಕೆ ಓಡ ಹೋಗಬೇಕಿತ್ತು, ಎದುರು ನಿಂತು ಮಾತಾಡಬಹುದಿತ್ತು, ಕಾನೂನಾತ್ಮಕವಾಗಿ ಎದುರಿಸಬಹುದಿತ್ತು, ಆದ್ರೆ ಆ ರೀತಿ ಮಾಡಿಲ್ಲ. ವರದಕ್ಷಿಣೆ ಕಿರುಕುಳದಿಂದಲೇ ನನ್ನ ಮಗಳು ಬಲಿಯಾಗಿದ್ದಾಳೆ ಅಂತ ಮೃತ ಗಾನವಿಯನ್ನ ನೆನೆದು ತಾಯಿ ರುಕ್ಮಿಣಿ ಕಣ್ಣೀರ್ ಹಾಕಿದ್ದಾರೆ. ಮೇಡಮ್, ಈಗ ನೀವು ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ, ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಈ ತರ ಮಾಡ್ಕೊಂಡಿರೋದಕ್ಕೆ? ಏನ್ ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು, ನಮ್ಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನು ಇರ್ಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದ್ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಆತರ ಶಿಕ್ಷೆ ಆಗ್ಬೇಕು ಅಂತ ನಾವೇನು ಅನ್ಕೊಂಡಿರ್ಲಿಲ್ಲ. ಅವ್ರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನು ತಗೊಂಡ್ಬಿಟ್ಲು. ಆದ್ರೆ ಅವ್ರ ಅಮ್ಮ ಬದುಕ್ಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರಮ್ಮ ನಂತರ ಮಗನ್ ಕಳ್ಕೊಂಡು ನೋವು ಅನ್ಭವಿಸ್ಬೇಕು ಅಷ್ಟೇ. ನಮ್ಗೇನಾದ್ರೂ ಮಾಡ್ಬೇಕಂತ ಯಾವತ್ತೂ ಏನು ಅನ್ಕೊಂಡಿರ್ಲಿಲ್ಲ ಅವ್ರಿಗೆ. ನನ್ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬಾ ಇಷ್ಟ ಆ ಮನೇಲಿ ಇರ್ಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ, ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದ್ರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದ್ರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವ್ರು ನಮ್ಮ ಮಗಳ ಬಗ್ಗೆ ಏನಾದ್ರು ಇದ್ದಿದ್ರೆ, ಅವ್ರು ಒಳ್ಳೆಯವ್ರಾಗಿದ್ರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡ್ಬೇಕಾಯ್ತು. ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪೋದ ಹೇಳ್ಬೋದಿತ್ತಲ್ವ ಅವಾಗ್ಲೇ, ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ ಯಾವ್ದು ಒಂದು ಫ್ರೆಂಡ್ ಮಾತಾಡಮ್ಮ ಅಟ್ಲೀಸ್ಟ್ ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್, ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ. ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದ್ ನಮ್ ರೀಸನ್ ಬೇಕಲ್ಲ. ಆತರ ಹುಡುಗನ್ನೆಲ್ಲ ಲವ್ ಮಾಡಿದ್ರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದ್ವೆ ಮಾಡ್ತಾ ಇದ್ದೆ. ಬಾಮ ನೀನ್ ಚೆನ್ನಾಗಿರು ಅಂತ. ನನ್ ಮಗು ಒಂದು ಹುಡುಗನ ಹತ್ರ. ನವ ವಿವಾಹಿತೆ ಗಾನವಿ ಸುಸೈಡ್ ಮಾಡಿಕೊಂಡ್ರು. ಆ ನಂತರದಲ್ಲಿ ಪತಿ ಸೂರಜ್ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಮತ್ತು ಅವರ ತಾಯಿಗೆ ತಪ್ಪಿನ ಅರಿವಾಗಿದೆ ಅಂತ ಗಾನವಿ ತಾಯಿ ಈಗ ಮಾತಾಡಿದ್ದಾರೆ. ತಪ್ಪಿನ ಅರಿವಾದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವ್ರು ಏನ್ ತಪ್ಪು ಮಾಡಿದ್ರು ಅವ್ರಿಗೆ ಅದರ ಅರಿವಾಗಿದೆ ಅಂತ ಬೆಂಗಳೂರಿನಲ್ಲಿ ಗಾನವಿ ತಾಯಿ ರುಕ್ಮಿಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮಗಳು ಯಾರನ್ನು ಪ್ರೀತಿ ಮಾಡಿರಲಿಲ್ಲ, ಅವರು ಹೇಳುವಂತ ರೀತಿಯಲ್ಲಿ ಯಾವುದೂ ಇರಲಿಲ್ಲ, ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಂತ ಗಾನವಿ ತಾಯಿ ಈಗ ಹೇಳಿರೋದು. ಪ್ರೀತಿ ಮಾಡಿದ್ರೆ ಇವ್ರ ಜೊತೆ ಯಾಕೆ ಮದುವೆ ಮಾಡಿಸ್ತಾ ಇದ್ವಿ, ಬ್ಲಾಕ್ ಮೇಲ್ ಮಾಡಿ ಮನೇಲಿ ಇಟ್ಕೊಂಡಿದ್ರು. ಮದುವೆ ಆಗಿರೋದು 1.5 ತಿಂಗಳಷ್ಟೇ, 2 ತಿಂಗಳು ಹತ್ತಿದ್ದೇನೆ ಅಮ್ಮ ಅಂತ ಆಕೆ ಹೇಳ್ತಾ ಇದ್ಲು. ಆದ್ರೂ ನಾವು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ, ಆದ್ರೆ ಈ ರೀತಿ ಆಗಿದೆ. ಅವರಿಬ್ಬರಿಗೂ ಕೂಡ ಅವರ ತಪ್ಪಿನ ಅರಿವಾಗಿದೆ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಗಾನವಿ ತಾಯಿ ಈಗ ಹೇಳಿರೋದು. ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಓಡ ಹೋಗ್ತಾ ಇದ್ರು, ಯಾಕೆ ತಲೆ ಮರೆಸ್ಕೊಳ್ತಾ ಇದ್ರು ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಗಾನವಿ ತಾಯಿ ರುಕ್ಮಿಣಿ. ಸೂರಜ್ ಕುಟುಂಬಸ್ಥರು ಯಾಕೆ ಓಡ ಹೋಗಬೇಕಿತ್ತು, ಎದುರು ನಿಂತು ಮಾತಾಡಬಹುದಿತ್ತು, ಕಾನೂನಾತ್ಮಕವಾಗಿ ಎದುರಿಸಬಹುದಿತ್ತು, ಆದ್ರೆ ಆ ರೀತಿ ಮಾಡಿಲ್ಲ. ವರದಕ್ಷಿಣೆ ಕಿರುಕುಳದಿಂದಲೇ ನನ್ನ ಮಗಳು ಬಲಿಯಾಗಿದ್ದಾಳೆ ಅಂತ ಮೃತ ಗಾನವಿಯನ್ನ ನೆನೆದು ತಾಯಿ ರುಕ್ಮಿಣಿ ಕಣ್ಣೀರ್ ಹಾಕಿದ್ದಾರೆ. ಮೇಡಮ್, ಈಗ ನೀವು ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ, ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಈ ತರ ಮಾಡ್ಕೊಂಡಿರೋದಕ್ಕೆ? ಏನ್ ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು, ನಮ್ಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನು ಇರ್ಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದ್ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಆತರ ಶಿಕ್ಷೆ ಆಗ್ಬೇಕು ಅಂತ ನಾವೇನು ಅನ್ಕೊಂಡಿರ್ಲಿಲ್ಲ. ಅವ್ರಮ್ಮ
ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನು ತಗೊಂಡ್ಬಿಟ್ಲು. ಆದ್ರೆ ಅವ್ರ ಅಮ್ಮ ಬದುಕ್ಬೇಕು ಸರ್. ನನ್ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ್ ಕಳ್ಕೊಂಡ್ ನೋವು ಅನ್ಭವಿಸ್ಬೇಕು ಅಷ್ಟೇ. ನಮ್ಗೇನಾದ್ರೂ ಮಾಡ್ಬೇಕಂತ ಯಾವತ್ತೂ ಏನು ಅನ್ಕೊಂಡಿರ್ಲಿಲ್ಲ ಅವ್ರಿಗೆ. ನನ್ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬಾ ಇಷ್ಟ ಆ ಮನೇಲಿ ಇರ್ಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದ್ರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದ್ರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವ್ರು ನಮ್ಮ ಮಗಳ ಬಗ್ಗೆ ಏನಾದ್ರು ಇದ್ದಿದ್ರೆ, ಅವ್ರು ಒಳ್ಳೆಯವ್ರಾಗಿದ್ರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪವಾದ ಹೇಳ್ಬೋದಿತ್ತಲ್ವಾ ಅವಾಗ್ಲೇ, ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ ಒಂದು ಫ್ರೆಂಡನ್ ಮಾತಾಡಮ್ಮ ಅಟ್ಲೀಸ್ಟ್ ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್. ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರು ಈಗ ಅದೊಂದೇ ರೀಸನ್ ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದ್ ನಮ್ಗೆ ರೀಸನ್ ಬೇಕಲ್ಲ. ಆ ತರ ಹುಡುಗನ್ನೆಲ್ಲ ಲವ್ ಮಾಡಿದ್ರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ ನೀನ್ ಚೆನ್ನಾಗಿರು ಅಂತ. ನನ್ ಮಗು ಒಂದು ಹುಡುಗನ ಹತ್ರ. ನವವಿವಾಹಿತೆ ಗಾನವಿ ಸುಸೈಡ್ ಮಾಡಿಕೊಂಡ್ರು. ಆ ನಂತರದಲ್ಲಿ ಪತಿ ಸೂರಜ್ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಮತ್ತು ಅವರ ತಾಯಿಗೆ ತಪ್ಪಿನ ಅರಿವಾಗಿದೆ ಅಂತ ಗಾನವಿ ತಾಯಿ ಈಗ ಮಾತಾಡಿದ್ದಾರೆ. ತಪ್ಪಿನ ಅರಿವಾದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವ್ರು ಏನ್ ತಪ್ಪು ಮಾಡಿದ್ರು ಅವ್ರಿಗೆ ಅದರ ಅರಿವಾಗಿದೆ ಅಂತ ಬೆಂಗಳೂರಿನಲ್ಲಿ ಗಾನವಿ ತಾಯಿ ರುಕ್ಮಿಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮಗಳು ಯಾರನ್ನು ಪ್ರೀತಿ ಮಾಡಿರ್ಲಿಲ್ಲ, ಅವ್ರು ಹೇಳುವಂತ ರೀತಿಯಲ್ಲಿ ಯಾವುದೂ ಇರ್ಲಿಲ್ಲ, ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಂತ ಗಾನವಿ ತಾಯಿ ಈಗ ಹೇಳಿರೋದು. ಪ್ರೀತಿ ಮಾಡಿದ್ರೆ ಇವ್ರ ಜೊತೆ ಯಾಕೆ ಮದುವೆ ಮಾಡಿಸ್ತಾ ಇದ್ವಿ? ಬ್ಲಾಕ್ ಮೇಲ್ ಮಾಡಿ ಮನೇಲಿ ಇಟ್ಕೊಂಡಿದ್ರು. ಮದುವೆ ಆಗಿರೋದು 1.5 ತಿಂಗಳಷ್ಟೇ, 2 ತಿಂಗಳು ಹತ್ತಿದ್ದೇನೆ ಅಮ್ಮ ಅಂತ ಆಕೆ ಹೇಳ್ತಾ ಇದ್ಲು. ಆದ್ರೂ ನಾವು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ, ಆದ್ರೆ ಈ ರೀತಿ ಆಗಿದೆ. ಅವರಿಬ್ಬರಿಗೂ ಕೂಡ ಅವರ ತಪ್ಪಿನ ಅರಿವಾಗಿದೆ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಗಾನವಿ ತಾಯಿ ಈಗ ಹೇಳಿರೋದು. ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಓಡ ಹೋಗ್ತಾ ಇದ್ರು, ಯಾಕೆ ತಲೆ ಮರೆಸ್ಕೊಳ್ತಾ ಇದ್ರು ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಗಾನವಿ ತಾಯಿ ರುಕ್ಮಿಣಿ. ಸೂರಜ್ ಕುಟುಂಬಸ್ಥರು ಯಾಕೆ ಓಡ ಹೋಗಬೇಕಿತ್ತು, ಎದುರು ನಿಂತು ಮಾತಾಡಬಹುದಿತ್ತು, ಕಾನೂನಾತ್ಮಕವಾಗಿ ಎದುರಿಸಬಹುದಿತ್ತು, ಆದ್ರೆ ಆ ರೀತಿ ಮಾಡಿಲ್ಲ. ವರದಕ್ಷಿಣೆ ಕಿರುಕುಳದಿಂದಲೇ ನನ್ನ ಮಗಳು ಬಲಿಯಾಗಿದ್ದಾಳೆ ಅಂತ ಮೃತ ಗಾನವಿಯನ್ನ ನೆನೆದು ತಾಯಿ ರುಕ್ಮಿಣಿ ಕಣ್ಣೀರ್ ಹಾಕಿದ್ದಾರೆ. ಮೇಡಮ್, ಈಗ ನೀವು ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ, ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಮಾಡ್ಕೊಂಡಿರೋದಕ್ಕೆ? ಏನ್ ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು. ನಮ್ಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನು ಇರ್ಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದ್ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಆತರ ಶಿಕ್ಷೆ ಆಗ್ಬೇಕು ಅಂತ ನಾವೇನು ಅನ್ಕೊಂಡೇ ಇರ್ಲಿಲ್ಲ. ಅವ್ರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ